ಇದೇ ರಾಷ್ಟ್ರದ್ರೋಹಿ ಮನಸ್ಥಿತಿಯ ಯುವಕರು ಮಾಡಿದಂಥ ಕೆಲಸ ಇದು. ಅಲ್ಲಿಂದ ಆರಂಭ ಆಗಿ ಬಾಗಲಕೋಟೆಲ್ಲಾಯಿತು, ಮಂಗಳೂರಲ್ಲಾಯಿತು, ಬಹಳ ಕಡೆ ಆಗ್ತಾ ಇದೆ. ನಾನು ನಿನ್ನೆ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿ ನಂಗೆ ಆಶ್ಚರ್ಯ ಆಯಿತು. ಈ ಗಣಪತಿ ವಿಸರ್ಜನೆ ಎಲ್ಲ ಆಗ್ತಾ ಇರೋಂಥ ಗಲಾಟೆಗಳಿಗೆ ಬಿಜೆಪಿ ಕಾರಣ. ರಾಜಕೀಯ ಹೇಳಿಕೆಯನ್ನು ಒಬ್ಬ ಮುಖ್ಯಮಂತ್ರಿ ಕೊಟ್ಟರೆ ಇನ್ನು ಉಳಿದಂಥ ಕಾಂಗ್ರೆಸ್ಸರು ಇನ್ನೇನು ಮಾಡ್ತಾರೆ? ಆಯ್ತಪ್ಪ, ಬಿಜೆಪಿ ಕಾರಣ. ಯಾವ ಬಿಜೆಪಿ ನಾಯಕರು ಅರೆಸ್ಟ್ ಮಾಡಿ ನೀವು? ಯಾರು ಈ ರೀತಿ ನಿಮಗೆ ಆ ರೀತಿ ಬಾಂಬ್ ಬೆಸಿಬೇಕು, ಈ ರೀತಿ ತಲ್ವಾರ್ ಹಿಡ್ಕೊಂಡ್ಬರ್ಬೇಕು ಅಂತ ಯಾವ ಬಿಜೆಪಿ ನಾಯಕರು ಹೇಳಿದ್ರು? ಪ್ಯಾಲೆಸ್ಟೈನ್ ಧ್ವಜ ಇಟ್ಕೊಂಡು ಹೋಗಿ ತಪ್ಪಲ್ಲ ಅಂತ ಹೇಳಿ ಜಮೀರ್ ಅಹ್ಮದ್ ಅವ್ನಿಗೆ ಅರೆಸ್ಟ್ ಮಾಡ್ಬೇಕಿತ್ತು ನ್ಯಾಯವಾಗಿ. ನಾನು ಮುಖ್ಯಮಂತ್ರಿಗಳಿಗೆ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ನೀವು ಕೊಡಂತ ಒಂದೊಂದು ಹೇಳಿಕೆ ಈ ರಾಷ್ಟ್ರದ್ರೋಹಿಗಳಿಗೆ ಒಂದು ರೀತಿ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ಕಲ್ಲು ಹೊಡಿತಾ ಇರೋಂಥ ಸಂದರ್ಭದಲ್ಲಿ ಬಿಜೆಪಿ ಕಲ್ಲು ಹೊಡಿತಿದ್ದಾರೆ ಅನ್ನೋ ಭಾವನೆ ಬರುತ್ತೆ ಅಂತೇಳಿ ಆ ಮುಸಲ್ಮಾನ್ ಗೂಂಡಾಗಳು ಮತ್ತೆ ಕಲ್ಲು ಹೊಡಿತಾರೆ. ಅನೇಕ ತಾಲೂಕುಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ರು ಅಣ್ಣತಮ್ಮಂದಂಗೆ ಬದುಕ್ತಾ ಇದ್ದಾರೆ. ಆದ್ರೆ ಜಮೀರ್ ಅಹ್ಮದ್ ಹೇಳಿಕೆ, ಮುಖ್ಯಮಂತ್ರಿಗಳ ಹೇಳಿಕೆ ಏನನ್ಸುತ್ತೆ? ನಾವು ಎಷ್ಟೇ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡಿದ್ರು ಕೂಡ, ಎಷ್ಟೇ ಗಲಭೆಗಳು ಮಾಡಿದ್ರು ಕೂಡ, ಎಷ್ಟೇ ಪೆಟ್ರೋಲ್ ಬಾಂಬ್ ಎಸಿದ್ರು ಕೂಡ, ಕಲ್ಲು ಎಸಿದ್ರು ಕೂಡ, ಅಂಗಡಿಗಳು ಸುಟ್ಟು ಹಾಕಿದ್ರು ಕೂಡ ಇದು ಬಿಜೆಪಿಯ ಮೇಲೆ ಹೋಗುತ್ತೆ. ಮುಸಲ್ಮಾನರ ವೋಟ್ ಒಂದಕ್ಕೆ ನೀವು ಜೋತ್ ಬಿದ್ದಿದ್ದೀರಾ? ಅದಿಲ್ದಿದ್ರೆ ನೀವು ಬದುಕಕ್ಕಾಗಲ್ವಾ? ಗಣಪತಿಯ ಒಂದು ವಿಶೇಷ, ಸಾಮೂಹಿಕ ಗಣಪತಿ ವಿಶೇಷ, ಆ ಸ್ವಾತಂತ್ರ್ಯ ಹೋರಾಟಗಾರ ಬಾಲಗಂಗಾಧರ ತಿಲಕ್ ಅವರು ಸಾಮೂಹಿಕ ಗಣೇಶೋತ್ಸವವನ್ನು ಮಾಡಿ ಅಂತ ಹೇಳ್ಕೊಂಡು ಇಡೀ ಹಿಂದೂ ಸಮಾಜವನ್ನು ಜಾಗೃತಿ ಮಾಡಿದ್ರು. ಅದರ ಒಂದು ಫಲನೂ ಕೂಡ ಸ್ವಾತಂತ್ರ್ಯ ಪಡೆಯೋದಕ್ಕೆ ಅದು ಒಂದು ಕಾರಣ. ಅದೊಂದೇ ಅಂತ ನಾನು ಹೇಳಲ್ಲ. ಬಾಲಗಂಗಾಧರ ತಿಲಕ್ ನಿಮ್ಗೆ ಆದರ್ಶ ಆಗ್ಬೇಕಿತ್ತಲ್ಲ ಮಾನ್ಯ ಸಿದ್ದರಾಮಯ್ಯನವರೇ. ಜಮೀರ್ ಅಹ್ಮದ್ ಬಗ್ಗೆ ನಾನು ಹೇಳಲ್ಲ ಬಿಡ್ರಿ. ಆ ಜಮೀರ್ ಅಹ್ಮದ್ಗೆ ಏನಿದ್ರು ಪಾಕಿಸ್ತಾನ ಪರವಾನೇ ಆ ವ್ಯಕ್ತಿ ಯಾವತ್ತೂ ಕೂಡ. ಆದ್ರೆ ತಿಲಕರು ಇಡೀ ದೇಶ ಒಂದಾಗಬೇಕು ಅಂತ ಪ್ರಯತ್ನ ಮಾಡಿ ಬ್ರಿಟಿಷನ್ನು ಓಡಿಸ್ಬೇಕು ಅನ್ನೋಂಥ ಉದ್ದೇಶದಿಂದ ಇಟ್ಕೊಂಡ ಆ ಗಣಪತಿ ಉತ್ಸವದ ಬಗ್ಗೆ ಕೂಡ ನಮಗೆ ಆದರ್ಶ ಬಾಲಗಂಗಾಧರ ತಿಲಕ್ ಅವರೇ. ನಾವು ಶಿವಮೊಗ್ಗದಲ್ಲಿ ಮೊನ್ನೆ ಉತ್ಸವ ಮಾಡಿದ್ವಿ. ಲಕ್ಷ ಯುವಕರು ಸೇರಿದ್ರು. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳು ಕೂತ್ಕೊಂತ ಬಂದರು. ಅನೇಕ ಭಾಗದಲ್ಲಿ ಮುಸಲ್ಮಾನರು ಕೂಡ ಮೆರವಣಿಗೆಯಲ್ಲಿ ಬಂದು ಹಾರ ಹಾಕೋದ್ರು. ಯಾಕೆ? ಇಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡಿದ್ರೆ ಹಿಂದೂಗಳು ಜಾಗೃತಿ ಆಗಿದ್ದಾರೆ, ಹಿಂದೂ ಸಂಘಟನೆ ಇದೆ, ನಾವು ಬಾಲ ಬಿಚ್ಚಿದ್ರೆ ಬಾಲ ಕಟ್ ಮಾಡ್ತಾರೆ, ರಾಷ್ಟ್ರದ್ರೋಹಿ ಮುಸಲ್ಮಾನರಿಗೆ ಗೊತ್ತು. ನಡೀತಾ ಇರೋಂಥ ಗಣಪತಿ ವಿಸರ್ಜನೆಗಳು ಬಹಳ ಕಡೆ ಶಾಂತಿಯಿಂದ ನಡೀತಾ ಇದೆ. ಆ ಶಾಂತಿಯಿಂದ ನಡೀತಾ ಇರೋಂಥ ಭಾಗದಲ್ಲೂ ಇರೋಂಥ ಮುಸಲ್ಮಾನರಿಗೆ, ಗೂಂಡಾಗಳಿಗೆ ಅನ್ಸತ್ತೆ, ಮತ್ತೆ ನಾನು ಹೇಳ್ತೀನಿ, ಎಲ್ಲ ಮುಸಲ್ಮಾನರು ನಾನು ಹೇಳ್ತಿಲ್ಲ, ಆ ಗೂಂಡಾಗಳಿಗೆ ಮುಖ್ಯಮಂತ್ರಿಗಳು ಕೊಡಂತ ಹೇಳಿಕೆ ಒಂದು ರೀತಿ ಸ್ಫೂರ್ತಿ ಕೊಡುತ್ತೆ. ನಾನು ಅಂಗಡಿ ಸುಟ್ಟಾಕಬೇಕು, ನಾನು ಹಿಂದೂಗಳು ಮನೆ ಮೇಲೆ ಕಲ್ಲು ಹೊಡಿಬೇಕು, ನಾನು ತಲ್ವಾರ್ಗೆ ಇಟ್ಕೊಂಡು ಹೋಗ್ಬೇಕು. 100% ಮುಖ್ಯಮಂತ್ರಿಗಳು ಈ ರೀತಿ ಗಮನ ಹರಿಸಲೇಬೇಕು. ಎರಡನೇದು, ಎಷ್ಟರ ಮಟ್ಟಿಗೆ ಸೀರಿಯಸ್ ಇದೆ? ಈಗ ಇಡೀ ನಾಗಮಂಗಲದ ಘಟನೆ ದೇಶದ ಗಮನ ಸೆಳೆದಿದೆ. ರಾಷ್ಟ್ರದ್ರೋಹಿಗಳು ಯಾರ್ಯಾರಿದ್ದಾರೆ ಇದರಲ್ಲಿ ಹೊರಗೆ ಬರ್ತಾ ಇದ್ದಾರೆ, ಯಾವ್ಯಾವ ಸಂಘಟನೆ ಬರ್ತಾ ಇದೆ. ಪರಮೇಶ್ವರ್ ಹೇಳ್ತಾರೆ ಗೃಹ ಮಂತ್ರಿಗಳು, ಇದೊಂದು ಸಣ್ಣ ಘಟನೆ, ಇದಕ್ಕೆ ಯಾಕೆ ಇಷ್ಟು ದೊಡ್ಡ ಮಾಡ್ತಾ ಇದ್ದೀರಿ? ಸತೀಶ್ ಜಾರಕಿಹೊಳಿನೂ ಹಾಗೆ ಹೇಳ್ತಾರೆ. ಆ ಗಣಪತಿ ತಗೊಂಡು ಪೊಲೀಸ್ ಸ್ಟೇಷನ್ ಇಡಂತ ಸಂದರ್ಭದಲ್ಲಿ ಕರ್ನಾಟಕ ಈ ಸ್ಥಿತಿ ಬಂದೋಗಿದೆ, ನಂಗೆ ನೋವಾಗಿದೆ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ರೆ ಪ್ರಧಾನಮಂತ್ರಿಗಳ ಮಾತಿಗೂ ಟೀಕೆ ಮಾಡ್ತಾರೆ. ಯಾರು ಪೆಟ್ರೋಲ್ ಬಾಂಬ್ ಎಸಿತಾರೋ ಅವ್ರ ಬಗ್ಗೆ ಕ್ರಮ ತಗೋತೀನಿ ಅಂತೆಲ್ಲ ಅವ್ರನ್ನ ಟೀಕೆ ಮಾಡಲ್ಲ. ಯಾರು ತಲ್ವಾರ್ ಇಟ್ಕೊಂಡ್ ಬರ್ತಾರೋ ಗೂಂಡಾಗಳು, ಅದು ತಪ್ಪು ಅಂತ ಕಾಂಗ್ರೆಸ್ ನಾಯಕರು ಯಾರು ಹೇಳ್ತಿಲ್ಲ, ಮಂತ್ರಿಗಳು ಯಾರು ಹೇಳ್ತಾ ಇಲ್ಲ. ಯಾರು ಈ ರೀತಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು, ಪಾಕಿಸ್ತಾನ ಧ್ವಜ ಇಟ್ಕೊಂಡು ಹೋಗೋದು, ಪ್ಯಾಲೆಸ್ಟೈನ್ ಧ್ವಜ ಇಟ್ಕೊಂಡು ಹೋಗೋದು ಮಾಡಂತ ಆ ಯುವಕರಿಗೆ ರಾಷ್ಟ್ರದ್ರೋಹಿಗಳು ಅಂತ ಅಂದ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು, ಅವ್ರು ಸರಿಯಾದ ಶಿಕ್ಷೆ ಆಗಂಗೆ ಆಗಬೇಕು. ಈ ದಿಕ್ಕಲ್ಲಿ ಸರ್ಕಾರ ಗಮನಿಸಿದ್ರೆ ಇಡೀ ಕರ್ನಾಟಕ ರಾಜ್ಯ ಸರ್ಕಾರದ ಕರ್ತವ್ಯ ಇದೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಟ್ಟಿಗೆ ಬದುಕಬೇಕು, ಬಾಳಬೇಕು ಅನ್ನೋದ್ರಲ್ಲಿ ಅವರು ಯಶಸ್ವಿ ಆಗ್ತಾರೆ.